ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ಇವತ್ತು ವ್ಲಾಗ್ ಶುರು ಮಾಡುವ ಗಂಟೆ ಬಂದು 11:15 ಆಯಿತು. ಜಸ್ಟ್ ನನ್ನೆಲ್ಲ ಕೆಲಸ ಮುಗಿಸಿ ಶೌರ್ಯನನ್ನು ಸ್ನಾನ ಮಾಡಿಸಿ ಮಲಗಿಸಿ ರೀಲ್ಸ್ ಒಂದು ನೋಡ್ತಾ ಇದ್ದೆ. ಒಂದು ಹಾಡು ಇಷ್ಟ ಆಯಿತು, ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಮೇಕಪ್ ಮಾಡಿ ರೆಡಿಯಾಗಿದ್ದೀನಿ, ನೋಡ್ಬೋದು. ಹಾಗೆ ಇದು ಗ್ರೀನ್ ಕಲರ್ ಸೀರೆ ಮತ್ತು ಎಲ್ಲೋ, ಇದು ಮೆಹಂದಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ನೋಡಿ. ಈ ರೀತಿ ಇದೆ. ಇನ್ನು ಸಾರು ನಿನ್ನೆದೆ, ಬೈಗಿ ಮೀನು ಸಾರು ಉಂಟು, ಅದೇ ಇತ್ತು. ಇವತ್ತು ಸ್ವಲ್ಪ ಬಿಸಿಲುಂಟು. ತುಂಬ ಜನ ನಾನು ಕೇಳುವುದು, ನನ್ನ ಫ್ರೆಂಡ್ಸೇ ಎಲ್ಲ ಕೇಳ್ತಾರೆ, ಅಷ್ಟು ಟೈಮ್ ನಿಂಗೆ ಎಲ್ಲಿ ಸಿಕ್ಕತ್ತೆ, ಅಷ್ಟೆಲ್ಲ ಮೇಕಪ್ ಮಾಡಿ ರೆಡಿಯಾಗಿ ಎಲ್ಲ ವೀಡಿಯೋ ಮಾಡ್ತೀಯಲ್ಲ ರೀಲ್ಸ್ ಎಲ್ಲ, ಅಷ್ಟು ಟೈಮ್ ಎಲ್ಲಿ ಸಿಕ್ಕತ್ತೆ ಅನ್ಕ ಮ್ಯಾನೇಜ್ ಮಾಡೋದು. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತೀನಿ ನಾನು. ನನ್ನದು ಅದೊಂಥರ ರೂಟೀನ್ ಆಗೋಯ್ತು. ಬೇಗ ಬೇಗ ಕೆಲಸ ಮುಗಿಸ್ತೀನಿ. ಒಂದು 11-11:30 ಒಳಗೆ ಶೌರ್ಯನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ರೆ ನನ್ನ ಕೆಲಸ ಎಲ್ಲ ಆಗೋಗುತ್ತೆ. ಇನ್ನು 7 ಅಷ್ಟರೊಳಗೆ 1 ತಾಸು, ಒಂದು 12:30 1 ಗಂಟೆ ಹಾಗೆ ಎದ್ಬಿಡ್ತಾನೆ. ಅಷ್ಟರೊಳಗೆ ರೀಲ್ಸ್ ಆಗಿರ್ಬೋದು, ಇಲ್ಲ ಯೂಟ್ಯೂಬ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಆಯಿತು, ಅದಕ್ಕೋಸ್ಕರ ರೀಲ್ಸ್ ಕೂಡ ಆಯ್ತಲ್ಲ. ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ, ಅದಕ್ಕೋಸ್ಕರ ಇಲ್ಲಿಂದನೇ ವ್ಲಾಗ್ ಶುರು ಮಾಡುವಂತ ಮಾಡಿದ್ದೀನಿ. ಸ್ವಲ್ಪ ಮೋಡ ಆಯ್ತು ನೋಡಿ ಹೊರಗಡೆ, ನೀವು ನೋಡ್ಬೋದು. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಬಂದು ಸಣ್ಣದಾಗಿ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಮೇಕಪ್ ಮಾಡಿದ್ನಲ್ಲ ನಾನು. ಯಾವತ್ತೂ ಹಾಗೆ ಏನಾದರೂ ಹಚ್ಕೊಂಡ್ರೆ, ಏನಾದರೂ ಮುಲ್ತಾನಿ ಮಿಟ್ಟಿ ಪೌಡ್ರ್ ಇರ್ಬೋದು, ಇಲ್ಲ ಕಡಲೆ ಹಿಟ್ಟಿರ್ಬೋದು. ಇವಾಗ ನಾನು ಯಾವ್ದು ನೋಡಿ, ಅದು ಮಸೂರ್ ದಾಲ್ ಪೌಡ್ರ್ ಮಾಡ್ಕೊಂಡು ಬಂದಿದ್ದೆ ನೋಡಿ, ಅದರದ್ದೇ ಸ್ವಲ್ಪ ಹಾಲಿಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನಗದು ಸರಿಯಾಗೋದಿಲ್ಲ ಮೇಕಪ್ ಮಾಡ್ಕೊಂಡು ಹಾಗೆ ಬಿಟ್ಟರೆ, ಅದಕ್ಕೋಸ್ಕರ. ಇನ್ನು ನಾನು ಇವತ್ತು ಕಾಜಲ್ ಹಚ್ಕೊಂಡಿದ್ದೀನಿ ನೋಡಿ. ನನಗೆ ಕಾಜಲ್ ಅಂದರೆ ಅಷ್ಟು ಇಷ್ಟನೇ ಇಲ್ಲ. ನಾನು ಎಲ್ಲೂ ಹೋದರೂ ಕಾಜಲ್ ಹಚ್ಚೋದಿಲ್ಲ ಕಾಡಿಗೆ. ಐಲೈನರ್ ಮಾತ್ರ ಹಚ್ಚುತ್ತೆ, ಕಾಡಿಗೆ ಎಲ್ಲೂ ಹಚ್ಚೋದಿಲ್ಲ. ಯಾಕಂದರೆ ನಾನು ಬೇಗ ಸ್ವೆಟ್ ಆಗ್ತೀನಿ. ಒಂದು 5-10 ನಿಮಿಷದಲ್ಲೆಲ್ಲ ಸಿಕ್ಕಾಪಟ್ಟೆ ಬೆವರು ಬರುತ್ತೆ ನನಗೆ. ಮೇಕಪ್ ಎಲ್ಲಿಗಾರು ಹೋಗುವಾಗ ಮಾಡ್ತೀನಿ ಮದುವೆಗೆಲ್ಲ, ಆದರೆ ಒಂದು ಕ್ಷಣವೂ ಇರುವುದಿಲ್ಲ, ಅದು ಬೇಗ ಸ್ವೆಟ್ಟಾಗಿ ಹೋಗುತ್ತೆ. ಸೊ ಹಾಗಾಗಿ ಕಾಡಿಗೆ ಹಚ್ಚೋದಿಲ್ಲ. ಇವತ್ತು ನಾನು ರೀಲ್ಸ್ ಮಾಡೋಕ್ಕೋಸ್ಕರ ಹಚ್ಚಿರೋದಷ್ಟೇ. ಇನ್ನು ತುಂಬ ಏನಂತಾರೆ, ಜ್ಯೂಸ್ ಕೊಡುವ ಮನಸ್ಸಾಗಿದೆ, ಅದಕ್ಕೋಸ್ಕರ ಇವಾಗ ಜಸ್ಟ್ ಶರಬತ್ ಮಾಡಿ ಇಟ್ಟು ಬಂದಿದ್ದೀನಿ. ಏನಿಲ್ಲ, ಲಿಂಬೆಹಣ್ಣು ಮತ್ತು ಇದು ಬರುತ್ತೆ ನೋಡಿ, ತಂಪಿನ ಬೀಜ, ಅದು ಹಾಕಿ ಮಾಡಿರೋದು. ಬನ್ನಿ ಒಂದು ಲೋಟ ಕುಡ್ಕೊಂಡು ಬರುವ. ಸ್ವಲ್ಪ ತಂಪಿನ ಬೀಜ ಎಲ್ಲ ಈ ಥರ ಇತ್ತು, ಒಂದಷ್ಟು ಈಗ ಜಸ್ಟ್ ಹಾಕಿರೋದಷ್ಟು ಒಂದು 5 ನಿಮಿಷ ಬಿಟ್ಟರೆ ಆಗ್ತದೆ. ಆದರೆ ನನಗೆ ಟೈಮ್ ಇಲ್ಲ, ಬಾಯಾರಿಕೆ ಆಗ್ತಾ ಉಂಟು, ಅದಕ್ಕೋಸ್ಕರ ಒಂದು ಲೋಟ ಹಾಕಿ ಕುಡಿಯುವ. ಇನ್ನೇ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೆ. ಜಸ್ಟ್ ಇವಾಗ ನಾಗೂರಿಗೆ ಹೋಗಿ ಬಂದೆ. ಸಾರಿಗೇನೂ ಇರಲಿಲ್ಲ, ಹಾಗಾಗಿ ಮೀನು ತಗೊಂಡು ಬಂದರೆ ಕರೆಂಟ್ ಇಲ್ಲ. ಇವತ್ತು ಮಂಗಳವಾರ ಬೇಗ ಕರೆಂಟ್ ಹೋಗಿತ್ತು. ಹಾಗಾಗಿ ಬೈಗೆ ಮೀನು ತಗೊಂಡು ಸ್ವಲ್ಪ ಬೇಳೆ ರಸಂ ಮಾಡುವ ಅಂತ, ಚೆನ್ನಾಗಾಗತ್ತೆ ಮೀನು ಫ್ರೈ ಮಾಡಿ ರಸಂ ಮಾಡುವ ಅಂತ ತಗೊಂಡು ಬಂದೆ. ಹಾಗೆ ನನಗೆ ಗ್ಯಾಸ್ಟ್ರಿಕ್ ಆಗಿತ್ತು, ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್. ಸಿಕ್ಕಾಪಟ್ಟೆನೇ ಬಿಸಿಲಪ್ಪ. ಒಂದು ನಿಮಿಷ ಎಲ್ಲಿ ಹೋಗ್ಬೇಕಾಗ್ತಿಲ್ಲ. ಇದು ನೋಡಿ ನಿನ್ನೆ ಶೌರ್ಯ ಹೇಗೆ ಮಾಡಿ ಇಟ್ಟಿದ್ದಾನೆ ಅಂತ ಮಾರ್ಕ್. ಇನ್ನು ಬೇಗ ಬೇಗ ರಸಂ ಮಾಡಬೇಕು, ಮೀನು ಕೊಚ್ಕೊಂಡು ಬರಬೇಕು, ಫ್ರೈಗೆ ಮ್ಯಾರಿನೇಟ್ ಮಾಡಿಡಬೇಕು. ತುಂಬ ಕೆಲಸ ಉಂಟು. ಮತ್ತು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳೋದು ಮರೆತುಬಿಟ್ಟೆ ನೋಡಿ. ನಾನು ಮೊನ್ನೆ ನಿಮಗೆ ವ್ಲಾಗಲ್ಲಿ ತೋರಿಸಿದೆ ನೋಡಿ, ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಪೇರ್ಲೆ ಹಣ್ಣು ಇದ್ದಿತ್ತು. ಮಾರನೇ ದಿನ ಹಣ್ಣಾಗುವಂಥ ಸುಮಾರು ನಾನು ಇಟ್ಟು ಬಂದಿದ್ದೆ, ಒಂದು 10 ಹಣ್ಣು ಹಾಗೆ ಇದ್ದಿತ್ತು. ಅದೇನಾಯಿತು, ನಿನ್ನೆ ಹೋಗಿ ನೋಡ್ರಿ ನಾನು ಒಂದು ಹಣ್ಣಿಲ್ಲ, ಎಲ್ಲ ಕೊಯ್ಕೊಂಡು ಹೋಗಿದ್ದಾರೆ. ನನಗೆ ಅದೇ ಒಂದು ಬೇಜಾರಾಗೋದು. ಕೊಯ್ಕೊಂಡು ಹೋದ್ರೆ ಪರವಾಗಿಲ್ಲ, ಹೇಳ್ಬಿಟ್ಟು ಕೊಯ್ಕೊಂಡು ಹೋಗಬೇಕಲ್ಲ. ಹೀಗೆ ಬಂದು ಹಾಗೆ ಕೊಯ್ಕೊಂಡು ಹೋಗಿಬಿಡ್ತಾರೆ. ಕೊಯ್ಕೊಂಡು ಹೋಗಿರೋದು ಯಾರಂತ ಗೊತ್ತು, ತಿನ್ನುವಷ್ಟು ಕೊಯ್ಕೊಂಡು ಹೋದ್ರೆ ಏನು ಪರವಾಗಿಲ್ಲ, ಹೇಳಿಬಿಟ್ಟು ಹೋಗಬೇಕಲ್ಲ. ಯಾಕಂದರೆ ನಮ್ಮ ಮನೆಯಲ್ಲೂ ಮಗು ಉಂಟು, ಅವನಿಗೂ ಬೇಕಾಗತ್ತೆ, ಅವನು ತಿಂತಾನೆ, ಅವನಿಗೂ ಇಷ್ಟ ಪೇರ್ಲೆ ಹಣ್ಣಂದರೆ, ಅದಕ್ಕೋಸ್ಕರ. ಮತ್ತು ನಾನು ಅದಂತಲ್ಲ, ನನಗೆ ಕೆಲವೊಂದೆಲ್ಲ ವ್ಲಾಗಲ್ಲಿ ತೋರಿಸ್ಲಿಕ್ಕೆ ಒಂಥರ ಹಿಂದೆ ಮುಂದೆ. ಏನಂದರೆ ಬಸ್ಲೆ ತೋರಿಸ್ತೀನಿ, ಬಾಳೆಹಣ್ಣು ಇರ್ಬೋದು, ಇಲ್ಲಾಂದರೆ ಪೇರ್ಲೆ ಹಣ್ಣು ಇರ್ಬೋದು, ಪಪ್ಪಾಯ ಹಣ್ಣು ಇರ್ಬೋದು. ನಾನು ಹೀಗೆ ವ್ಲಾಗ್ನಲ್ಲೆಲ್ಲ ತೋರಿಸ್ತಿರ್ತೀನಿ ನೋಡಿ. ಇವತ್ತು ತೋರಿಸಿದ್ರೆ ನಾಳೆಯೇ ಅದಕ್ಕೊಂದು ಗಿರಾಕಿ ಆಗ್ತಾರೆ. ಅಂದರೆ ಹೀಗೆ ಪೆಲೆನ್ ಉಂಟಲ್ಲ ನಮ್ಮ ಕೊಡಿ,
ಬಸ್ಲೆ ಉಂಟಲ್ಲ ನಮ್ಮ ಕೊಡಿ, ಪಪ್ಳೆ ಹಣ್ಣು ಇತ್ತಲ್ಲ ನಮ್ಮ ಕೊಡಿ, ಅಂದರೆ ಫ್ರೀನೇ, ಏನು ದುಡ್ಡಿಗಲ್ಲ, ಹೀಗೆ ಕೇಳ್ತಾರೆ. ಅದಕ್ಕೋಸ್ಕರ ನನಗೆ ಕಾಳುಮೆಣಸು, ನಮ್ಮನೆಗೆ ಕಾಳುಮೆಣಸು ಒಂದಷ್ಟು ಅಮ್ಮ ನೆಟ್ಟಿದ್ದಾಳೆ ನೋಡಿ, ಅದು ಎಲ್ಲ ಆದಾಗ ಕೊಯ್ದಾಗ ಕೇಳ್ತಾರೆ ಅಮ್ಮನ ಹತ್ರ, ಕಾಳುಮೆಣಸು ಉಂಟಲ್ಲ ಸ್ವಲ್ಪ ನಂಗೆ ಕೊಡಿ. ಅದೆಲ್ಲ ಕೊಟ್ಟರೆ ನಾವು ಜೀವನ ಮಾಡಲಿಕ್ಕೆ ಆಗ್ತದಾ ಹೇಳಿ? ಪೇರ್ಲೆ ಹಣ್ಣು ಇದೆಲ್ಲ ಎಲ್ಲರೂ ತಿನ್ನುವಂಥದ್ದು, ಅದೇನು ದುಡ್ಡು ಕೊಟ್ಟು ತಗೊಳ್ಬೇಕಂತ ಏನಿಲ್ಲ. ಈಗ ಕಾಳುಮೆಣಸು ಇದೆಲ್ಲ ನಮ್ಮನೇಲಿ ಬೆಳೋದನ್ನ ಎಲ್ಲದನ್ನೂ ಫ್ರೀ ಕೊಟ್ಟರೆ ನಾವೇನು ಮಾಡೋದು ಮುಂದೆ ಅಲ್ವಾ? ಸೊ ಹಂಗಾಗಿ ನನಗೆ ಏನಾದರೂ ತೋರಿಸ್ಲಿಕ್ಕೆ, ಏನಾದರೂ ಹೇಳಲಿಕ್ಕೆ ಒಂಥರ ಹಿಂದೆ ಮುಂದೆ ನೋಡಿದೀವಿ. ನಿನ್ನೆ ನೋಡಿ ನಾನು ಪೇರ್ಲೆ ನೋಡಿ ಬಂದಿದ್ದೆ, ನಿನ್ನೆ ಸಂಜೆ ಹೋದರೆ ಅಷ್ಟರೊಳಗೆ ಕೊಯ್ಕೊಂಡು ಹೋಗಿ ಹಾಗೆ ಆಯಿತು. ಬಂದು ಗೊತ್ತಿಲ್ಲ, ಕೊಯ್ಕೊಂಡು ಹೋದ್ದು ಗೊತ್ತಿಲ್ಲ, ಒಂದೇ ಒಂದು ಪೇರ್ಲೆ ಹಣ್ಣಿಲ್ಲ. ಹಾಗಾಗಿ ಹೇಳುವುದು ನಾನು ವಿಷಯ, ಮತ್ತೇನಲ್ಲ. ಇನ್ನು ನಾನು ಬೇಗ ಮೀನು ಕೊಚ್ಚಿ ಬೇಳೆಗೊಂದು ಕುಕ್ಕರ್ನಲ್ಲಿ ಇಟ್ಟು ಸಾರು ಮಾಡ್ಲಿಕ್ಕೆ ಇಡ್ತೀನಿ. ಗಂಟೆ 12:30 ಆಯಿತು. ಮೀನು ತರಬೇಕಾದ್ರೆ 11:30 ಇದ್ದಿತ್ತು. ಮೀನು ತಂದು ಕೊಚ್ಚಿ ರಸಮ್ ಮಾಡಿ ಮೀನು ಫ್ರೈ ಮಾಡಿ ಇವಾಗ 12:30 ಆಯಿತು. ಇನ್ನು ಊಟಕ್ಕಿನ್ನ ಅರ್ಧ ಗಂಟೆ ಇತ್ತಲ್ಲ, 1 ಗಂಟೆಗೆ. ಅಷ್ಟರೊಳಗೆ ಒಂದು ರೀಲ್ಸ್ ನೋಡಿದ್ದೆ ಬೆಳಿಗ್ಗೆ, ಅದನ್ನು ರೀಲ್ಸ್ ಮಾಡುವ ಅಂತ ಬೈಗಿ ಮೀನು ಫ್ರೈ ಮಾಡಿದ್ದೆ. ಇಲ್ಲಿ ಕತ್ಲೆ ಇತ್ತು, ಅದಕ್ಕೋಸ್ಕರ ಫ್ಲ್ಯಾಶ್ ಹಾಕಿದೆ, ಅದಕ್ಕೋಸ್ಕರ ನಿಮ್ಗೆ ಬೇರೆ ಥರ ಕಾಣಿಸ್ತಾ ಉಂಟು. ಇನ್ನು ಈ ಕಡೆ ರಸಮ್ ಮಾಡಿದೆ. ರಸಮ್ ತುಂಬ ಚೆನ್ನಾಗಿ ಬಂತು, ಟೇಸ್ಟ್ ಮಾಡಿದ್ದೆ ನಾನು, ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿ ಬಂತು. ಬೇಳೆ ರಸಮ್ ಮಾಡೋದು. ಮೊನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ನಿನ್ನೆ ಕೂಡ ಎಂತ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ ವ್ಲಾಗ್, ಅದಕ್ಕೋಸ್ಕರ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಇವಾಗ ಜಸ್ಟ್ ಒಂದು ರೀಲ್ಸ್ ಮಾಡಿ ಬಂದೆ, ಹಾಗಾಗಿ ದೊಡ್ಡ ಬಿಂದಿ ಇಟ್ಟಿದ್ದೀನಿ, ಇಲ್ಲಾಂದರೆ ಇಲ್ಲ. ಹಾಗೆ ಇವತ್ತು ತುಂಬ ದಿನ ಆಯಿತು ಈ ಮೂಗ್ಬಟ್ಟು ಹಾಕಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು, ಅದಕ್ಕೋಸ್ಕರ ಹಾಕಿದ್ದೀನಿ. ಕಿವಿಂದು ಕೂಡ ಚೇಂಜ್ ಮಾಡಿದ್ದೀನಿ, ಮನೆಯಲ್ಲೇ ಇದ್ದೀನಲ್ಲ, ಸಿಂಪಲ್ ಡೈಲಿ ಯೂಸ್ಗೆ ಆಗ್ತದೆ ಅಂತ ಈಗ ಹಾಕ್ಕೊಂಡಿದ್ದೀನಿ. ಇನ್ನು ಅಡುಗೆ ಏನಿಲ್ಲ, ಸಾರೆಲ್ಲ ಆಗಿತ್ತು, ಅಂದರೆ ನಿನ್ನೆದೇ ಸಾರಿತ್ತು. ಮತ್ತು ಇನ್ನು ಸಂಜೆ ಏನಾದರೂ ಮಾಡಬೇಕು. ಇವರು ಸಂತು ಬತ್ತೆ ಅಂತ ಹೇಳಿದ್ರು, ಬರಬೇಕಾದ್ರೆ ಏನಾದರೂ ಮೀನು ತಗೊಂಡು ಬರ್ತೆ ಅಂತ ಹೇಳಿದ್ರು. ಬಂದರೆ ಅದು ಸಂಜೆ ಮಾಡೋದು, ಇಲ್ಲಾಂದರೆ ಏನಾದರೂ ರಸಮ್ ಏನಾದರೂ ಮಾಡ್ಕೊಳ್ಳೋದು. ಇವಾಗ ಊಟಕ್ಕೆ ಬೈಗೆ ಮೀನು ಫ್ರೈ, ರಸಮ್ ಉಂಟು. ಪಕ್ಕದಲ್ಲಿ ನಮ್ಮ ಮಾಯಿ ಕೂತ್ಕೊಂಡಿದ್ದಾರೆ. ಶೌರ್ಯ ಮಲ್ಕೊಂಡಿದ್ದಾನೆ. ಇವತ್ತು ಸಿಕ್ಕಾಪಟ್ಟೆನೇ 2 ದಿನ ಇತ್ತು, ಫುಲ್ ಬಿಸಿಲು ಉಂಟು. ಅಯ್ಯೋ ಮಳೆ ಅಂದ್ಕೊಂಡಿದ್ದೇಣ ಮೊನ್ನೆ ಯಾರು ವ್ಲಾಗ್ನ ಕಂಟಿನ್ಯೂ ಮಾಡುವಾಗ ಇವಾಗ ಸಂಜೆ 6:30 ಆಯಿತು. ಒಂದು 5 ಗಂಟೆ ಹಾಗೆ ಸಂತು ಬಂದಿದ್ರು, ಸ್ವಲ್ಪ ತಿಂಡಿರೆಲ್ಲ ತಂದು. ಮತ್ತು ರಾತ್ರಿ ಅಡುಗೆಗೆ ಏನೂ ಇರಲಿಲ್ಲ, ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ ನಿನ್ನೆದು ಮೀನು ಅದನ್ನೇ ಊಟ ಮಾಡಿದ್ದು ನಾವು. ಮತ್ತು ಅಮ್ಮ ಹೇಳಿದ್ಲು, ಹೇಗೂ ಮಾಯಿ ಇದ್ರಲ್ಲ, ಮಾಯಿ ಬಂದರೆ ಮೇಲೆ ಚಿಕನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅವರು ಇದ್ದಾಗೂ ಆಗುತ್ತೆ ಮತ್ತು ಸಂತುಗೂ ಆಗುತ್ತಲ್ಲ ಅನ್ಕ ಚಿಕನ್ ತರಲಿಕ್ಕೆ ಹೇಳಂತ ಹೇಳಿದ್ರು. ಕಳಿಸಿಕೊಟ್ಟಿದ್ದೀನಿ ಈಗ ಸಂತೂನು ಮತ್ತು ಶೌರ್ಯನು ಬೈಕಲ್ಲಿ ಕಳಿಸಿಕೊಟ್ಟಿದ್ದೀನಿ. ಇನ್ನು ಮಸಾಲೆ ಎಲ್ಲ ಒಂದು ರುಬ್ಬಿ ಆಯಿತು, ಕಾಯಿ ಹಾಲು ಹಾಕಿ ಸಾರು ಮಾಡಿ ಸ್ವಲ್ಪ ಕಬಾಬ್ ಮಾಡುವ ಅಂತ ಎಲ್ಲ ರುಬ್ಬಿ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಆ ಕಡೆಗಿದ್ದು ಸೌದಿ ಎಲ್ಲ ನಾನು ಮಾಯಿ ಸೇರಿ ಕ್ಲೀನ್ ಮಾಡ್ತಾಯಿತ್ತು. ಕ್ಲೀನ್ ಮಾಡೋ ಅಷ್ಟರೊಳಗೆ ನನ್ನ ಕೈಗೆ 3 ಬೆದ್ರ ಕಟ್ಟೆ ಕಚ್ಚಿತ್ತು. ಬೆದ್ರ ಕಟ್ಟೆ ಅಂದರೆ ಗೊತ್ತಾಯ್ತಾ ನಿಮಗೆ, ಕೆಂಪು ಕಟ್ಟೆ ಬರುತ್ತೆ ನೋಡಿ, ಆ ಕಟ್ಟೆ ಕಚ್ಚಿತ್ತು ನನ್ನ ಕೈಗೆ. ಅದು ಕಚ್ಚಿದ್ದು ಸಿಕ್ಕಾಪಟ್ಟೆನೇ ಬೀಗಿ ಬಿಡುತ್ತೆ, ಅಂದರೆ 2 ದಿವಸ ಹಾಗೇ ಇರುತ್ತೆ. ಅದು ತೋರಿಸ್ತೀನಿ ನಿಮಗೆ. ಅದಕ್ಕೆ ಮತ್ತೆ ನಾನು ಆ ಕೆಲಸಕ್ಕೆ ಹೋಗಲಿಲ್ಲ, ಒಂದು ಸ್ವಲ್ಪ ಮಾಡಿಬಿಟ್ಟು ಮತ್ತು ಸ್ನಾನ ಮಾಡೋಕ್ಕೆ ಬಿಸಿನೀರು ಕಾಯಿಸಿ ಸ್ವಲ್ಪ ಒಳಗೆಲ್ಲ ಪಾತ್ರೆ ತೊಳೆದು ಮತ್ತು ಮಸಾಲೆ ಎಲ್ಲ ಕಡ್ದಿಟ್ಟೆ ಪಟ. ಮತ್ತು ಕರೆಂಟ್ ಹೋದರೆ ರಗಳೆ ಆಗ್ತದೆ ಅಂತ ಬೇಗ ಎಲ್ಲ ಮಾಡಿದೆ. ಇಲ್ಲಿ ನೋಡಿ ನನ್ನ ಕೈ ಬಿಟ್ಟು ನಿಮಗೆ ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ. ಸ್ವಲ್ಪ ಸಿಕ್ಕಾಪಟ್ಟೆನೇ ನೋವಾಗ್ತಾ ಉಂಟು. ಈ ಹೆಬ್ಬಟ್ಟಿಗೆ ಕಚ್ಚಿದೆ ನೋಡಿ, ಹೆಬ್ಬೆರಳಿಗೆ
ಫುಲ್ ಬೀಗಿತ್ತು ನೋಡಿ, ಇದು ಫುಲ್ ಬೀಗಿತ್ತು. ನೋವಾಗ್ತಾ ಉಂಟು. ಇದಕ್ಕೆ 2 ಕಚ್ಚಿತ್ತು. ಹಾಗೆ ಈ ಉಂಗುರ ಹಾಕಿದೆ ನೋಡಿ, ಈ ಬೆರಳಿಗೆ 1 ಕಚ್ಚಿತ್ತು. ಯಾವ ಕಟ್ಟೆ ಅಂತ ನಿಮ್ಗೆ ಗೊತ್ತಾಯ್ತಾ? ತೋರಿಸ್ತೀನಿ ಬನ್ನಿ ಬೇಕಾದರೆ. ಇಲ್ಲಿ ಸ್ವಲ್ಪ ನಾವು ಬೇರೆ ಕಡೆಯಿಂದ ಸೌದಿ ತಗೊಂಡಿತ್ತು. ಹಾಗೆ ನಮ್ಮದು ಕೂಡ ಅಲ್ಲೆಲ್ಲ ಮಡ್ಲು ಉಂಟು, ಅದನ್ನೆಲ್ಲ ಕೂಡುವ ಅಂತ, ಕುಡುಕಿದ್ರ ಮುಂಚೆ ಇಲ್ಲೊಂದು ಸ್ವಲ್ಪ ನೀಟಾಗಿ ಚೆಕ್ ಮಾಡುವಂತ ಇದನ್ನು ಕಡಿತಾ ಇದ್ದೆ ನಾನು ಮತ್ತು ಮಾಯಿ. ಇದ್ರಾಗೆ ಸಿಕ್ಕಾಪಟ್ಟೆನೇ ಬೆದ್ರ ಕಟ್ಟೆ ಇತ್ತು. ಈ ಬೆದ್ರ ಕಟ್ಟೆ ನಮ್ಮಲ್ಲೆಲ್ಲ ಕಮ್ಮಿ ಸ್ವಲ್ಪ. ನಮ್ಮ ಮಾಯಿ ಮನೆಯಲ್ಲಿ ಮಂದರ್ತಿಯಲ್ಲಿ ಸಿಕ್ಕಾಪಟ್ಟೆ, ಎಲ್ಲಿ ನೋಡಿದ್ರು ಒಂದು ಸಕ್ಕರೆ ಕಾಳು ಬಿದ್ದರೆ ಅಲ್ಲಿ ಬರೋದೇ ಬೆದ್ರ ಕಟ್ಟೆ. ನಿಮ್ಗೆ ತೋರಿಸುವ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಅದಕ್ಕೆ ಹೇಳಿ ಆಯಿತಾ? ಬೆದ್ರ ಕಟ್ಟೆಯಲ್ಲಿ ಹೋಯ್ತಮ್ಮಯ್ಯ? ಹಾಂ, ಚಂದ ಆಯ್ತು. ಎಲ್ಲಿ ಹೋಯ್ತು? ನಿಮ್ಗೆ ತೋರಿಸುವ ಅಂದ್ಕೊಂಡಿದ್ದೀನಿ. ಮಿಡ್ಲಲ್ಲಿ ಕೆಂಪು ಬರುತ್ತೆ, ಆ ಕಡೆ ಈ ಕಡೆ ಕಪ್ಪು ಕಲರ್ ಮೂಜ. ಹಾಂ, ಇಲ್ಲಿದೆ ನೋಡಿ, ನೋಡಿ. ಇದಕ್ಕೆ ನಾವು ಬೆದ್ರ ಕಟ್ಟಿ ಅಂತ ಕರೆಯೋದು. ಇದು ಕಚ್ಚಿದ್ರೆ ಈ ರೀತಿ ಆಗುತ್ತೆ, 1-2 ದಿನ ಹೀಗೆ ಇರ್ತದೆ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹಾಗೆ ಸಂತು ಬಂದಿರೋದೊಂದು ಸಣ್ಣ ಕ್ಲಿಪ್ಪಿಂಗ್ ಈ ವಿಡಿಯೋ ಎಂಡಲ್ಲಿ ಇವಾಗ ನೆಕ್ಸ್ಟ್ ನಾನು ಹಾಕಿರ್ತೀನಿ ಒಂದು ಸಣ್ಣ ಕ್ಲಿಪ್ಪಿಂಗ್. ಇನ್ನೂ ಬರಲಿಲ್ಲ, ಬರಬೇಕಷ್ಟೇ. ಬಂದ್ರ ಮೇಲೆ ಆ ಕ್ಲಿಪ್ಪಿಂಗೆಲ್ಲ ಸೇರಿಸಿ ಮತ್ತು ನಾನು ನೈಟ್ ಅಥವಾ ನಾಳೆ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ.